ಕಾವ್ಯ ರಚನೆಯಲ್ಲೂ ಕೂಡ ಬಹಳ ನಿಷ್ಣಾತರಾಗಿ ಭಾಳ ನಿಷ್ಣಾತರು. 1960ರಲ್ಲಿ ಬಸವ ಪುರಾಣವನ್ನು ಹಿಂದಿ ಒಳಗೆ ರಚನೆ ಮಾಡ್ತಾರೆ. ಆವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಡೆಲ್ಲಿ ಕರೆಸ್ಕೊಂಡು ಇವರಿಗೆ ಸನ್ಮಾನ ಮಾಡ್ತಾರೆ. ಇಡೀ ವಿಶ್ವದೊಳಗೆ ಹಿಂದಿ ಒಳಗೆ ಮೊಟ್ಟ ಮೊದಲು ಬರೆದವರೇ ಪುಟ್ಟರಾಜ ಗವಾಯಿ. ಅದು ಬಸವ ಪುರಾಣ ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿದವರು. ಬಸವಣ್ಣನನ್ನು ರಾಷ್ಟ್ರಕ್ಕೆ ಪರಿಚಯಿಸಿದಂಥ ಒಬ್ಬ ಅಂಧರು ಅಂದರೆ ಅಂಧ ಕವಿಗಳು ಅಂದರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ. ಪ್ರಪಂಚವೇ ನಿಬ್ಬೆರಗಾಗ್ತದೆ. ಹೆಂಗೆ ಸಾಧನೆ ಐತೆ. ಇಲ್ಲಿ ಮೈಸೂರು ಮಹಾರಾಜರು ಬಂದು ಹೋಗ್ತಾರೆ, ರಾಷ್ಟ್ರಪತಿ ಇದು ಗೌರವ ಕೊಡ್ತಾರೆ, ರಾಜ್ಯಪಾಲರು ಅವಾಗ ಶ್ರೀಕೃಷ್ಣ ಒಡೆಯರು ಅವರು ಬಂದು ಹೋಗ್ತಾರೆ, ಬಿಸ್ಮಿಲ್ ಖಾನ್ರು ಬಂದು ಹೋಗ್ತಾರೆ, ಭೀಮಸೇನ್ ಜೋಶಿ ಅವರು, ಜಸರಾಜ್ ಅವರು, ಎಲ್ಲ ಸಂಗೀತ ಗಂಗೂಬಾಯಿ ಹಾನಗಲ್ಲು, ಭೀಮಸೇನ್ ಜೋಶಿ, ಬಸವರಾಜ ರಾಜ್ಗುರು, ಮಲ್ಲಿಕಾರ್ಜುನ ಮನಸೂರವರು, ಇವರೆಲ್ಲರೂ ಇವರಿಗೆ ಅತ್ಯಂತ ಪರಿಚಿತರು. ಇವರಿಗೆಲ್ಲ ಅತ್ಯಂತ ಗೌರವ ಕೊಟ್ಟಂಥ ಸಂಗೀತ ಪ್ರಪಂಚ ಬಹಳ ದೊಡ್ಡದು. ಇನ್ನು ಕನ್ನಡದಲ್ಲಿ ಸಾಹಿತ್ಯ ರಚನೆಯ ಜೊತೆಗೆ ನಾನಾ ಪ್ರಕಾರಗಳು, ವಚನಗಳಿರ್ಬಹುದು, ಮತ್ತೆ ನಾಟಕಗಳನ್ನ ಗವಾಯಿಗಳು ಬರೆದು ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಕಂಪನಿಯನ್ನು ಆರಂಭ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ಹೌದು ಮೇಡಮ್ ಅವರ ಪಂಚಾಕ್ಷರ ಗವಾಯಿಗಳಿಗೆ ಆರ್ಥಿಕವಾಗಿ ನಷ್ಟ ಆಗ್ತದೆ. ಮೈಸೂರು ಮಹಾರಾಜರಿಂದ ಏನಾದರೂ ಕೂಡ ಸಹಾಯವನ್ನು ಪಡ್ಕೋಬೇಕು ಅನ್ನುವಂಥ ಭಾವನೆಯಿಂದ ಹೋಗ್ತಾರೆ. ಇದು 1935-36 ಇಸ್ವಿಯೊಳಗೆ ಹೋಗ್ತಾರೆ. 6 ತಿಂಗಳ ಆದರೂ ಕೂಡ ಮೈಸೂರು ಮಹಾರಾಜ ಭೇಟಿ ಆಗುವಂಥ ಅವಕಾಶನೇ ಬರೋದಿಲ್ಲ. ಆವಾಗ ಬೆಂಗಳೂರೊಳಗನೆ ತೋಟದ ಪರ್ವ ಛತ್ತದೊಳಗೆ ವಾಸ ಮಾಡ್ತಾರೆ. ಆಗಿನ ಕಾಲಕ್ಕೆ ಯಾರ ಇಲ್ಲಿ ಬೆಂಗಳೂರು ಅಂತೇಳಿ ಇದು ಅವಾಗ ಅವರು ಇವರು ಕೂಡ ಸಾಲ ಮಾಡ್ತಾರೆ. ಸಾಲ ಮಾಡಿದಾಗ ಅದು 5-6 ಸಾವಿರ ರೂಪಾಯಿ ಸಾಲ ಆಕೈತಿ ಆಗಿನ ಕಾಲ. ಇವತ್ತು 5-6 ಕೋಟಿ ಸಾಲ ಮಾಡ್ತಾರೆ. ಮುಂದೆ ಮೈಸೂರು ಮಹಾರಾಜರಂತೆ ಹೋಗ್ಬೇಕು ಅನ್ನೋದಕ್ಕೆ ಅವರು ತೀರ್ಕೊಂತಾರೆ. ಇಲ್ಲಿ ಸಾಲ ಆಯಿತು, ಅವರು ಮೈಸೂರು ಮಹಾರಾಜರ ಸಹಾಯನೂ ಇಲ್ಲ. ಇಂಥ ಒಂದು ಪ್ರಸಂಗ ಬಂದಾಗ ಅಷ್ಟರೊಳಗೆ ಅವರು ಮೈಸೂರು ಮಹಾರಾಜರು ಕೊಡ್ತೀವಿ, ಸಹಾಯ ಮಾಡ್ತೀವಿ, ಆದರೆ ನಿಮ್ಮ ಎಲ್ಲಿಂದ ಇದು ನೀವು ಇರೋದು ಶಿವಯೋಗ ಮಂದಿರ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಒಂದು ಪತ್ರ ಬೇಕು ನಮಗೆ. ಆ ಪತ್ರ ಸಾಕ್ಷಿ ಆದರೆ ನಿಮ್ಗೆ ಸಹಾಯ ಮಾಡ್ತೀವಿ ಅನ್ನೋದು. ಇಲ್ಲಿಂದ ಅದು ಲಘು ಲೆಟರ್ ಬರಲಿಲ್ಲ. ಬಾದಾಮಿ ತಾಲೂಕು ಶಿವಮಂದಿರದಿಂದ ಲಘು ಲೆಟರ್ ಬರಲಿಲ್ಲ. ಆ ಲೆಟರ್ ಲೇಟ್ ಆದ ಕಾರಣ 6 ತಿಂಗಳ ವ್ಯತ್ಯಾಸ ಆಕೈತಿ, ಸಾಲ ಆಕೈತಿ, ಅವರು ತೀರ್ಕೊಂತಾರೆ. ಮತ್ತು ಸಾಲ ಹೆಂಗೆ ತೀರಿಸ್ಬೇಕು? ಬರಿಗೈಯಿಂದ ಬರಬೇಕಾಗೈತಿ. ನೇರವಾಗಿ ಬೆಂಗಳೂರಿಂದ ನರಗುಂದಕ್ಕೆ ಬರ್ತಾರೆ. ನರಗುಂದಕ್ಕೆ ಬಂದರೆ 6-7 ಸಾವಿರ ರೂಪಾಯಿ ಸಾಲ, ಬಡತನ, ಸಹಾಯ ಸರ್ಕಾರ ಇಲ್ಲ, ಏನು ಮಾಡಲಿ ಅನ್ನುವಂಥ ದಿಕ್ಕ ತೋರಿಸೋದಿಲ್ಲ. ಅಂತಹ ಪ್ರಸಂಗದೊಳಗೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಗುರುಗಳಿಗೆ ಗೊತ್ತಾಗದ ಹಾಗೆ ಸಿದ್ದರಾಮೇಶ್ವರ ನಾಟಕ ಬರೀತಾರೆ. ಸ್ವನ್ನಲಿಗೆ ಸಿದ್ದರಾಮೇಶ್ವರ ನಾಟಕ ಫಸ್ಟ್ ಬರೆದಂಥದ್ದು. ಇದು 1937 ಇಸ್ವಿ. ಅದನ್ನು ಬರೆದು ಗಂಡು ಮಕ್ಕಳಿಗೇ ಆ ಪಾತ್ರಗಳನ್ನು ಹಂಚಿ, ಹೆಣ್ಣನ್ನು ಸ್ತ್ರೀ ಪಾತ್ರ ಪುರುಷ ಪಾತ್ರ ಹಂಚಿ ತರಬೇತಿ ಕೊಟ್ಟು ಆವಾಗ ಅದನ್ನು ಆಡಿಸಿದ್ರೆ ಸಾಲ ಹೋಗ್ತೈತಿ ಅನ್ನುವಂಥ ಒಂದು ಯೋಚನೆ. ಗುರುವಿಗೆ ಬಂದ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯ ಇದನ್ನು ಪರಿಹಾರ ಮಾಡಲಿಕ್ಕಂದ್ರೆ ನಾನಂತ ಶಿಷ್ಯ ಅನ್ನುವಂಥ ಒಂದು ಧ್ಯೇಯ. ಅದನ್ನು ತಯಾರು ಮಾಡಿ ಗುರುಗಳಿಗೆ ಹೇಳ್ತಾರೆ, ಹಿಂಗೆ ನಾಟಕ ಆಡ್ತೀನಿ. ಬೇಡ, ನಮ್ಮ ಆಚಾರ ವಿಚಾರ, ಪೂಜೆ ಪುರಸ್ಕಾರ ಅವೆಲ್ಲ ಕುಲ್ಲ ಬಿಡೋದು, ಬೀಡಿ ಸಿಗರೇಟು, ಮುಂದೆ ವ್ಯಸನಿಗಳಾಗ್ತಾರೆ ಮಕ್ಕಳು, ಹಂಗಾಗಬಾರ್ದಪ್ಪ, ನಾಟಕ ಬೇಡ. ಇಲ್ಲ ಬುದ್ಧಿ, ಹಂಗಾಗದಂಗೆ ನೋಡ್ಕೋತೇನೆ, ನೀವು ಅಪ್ಪನಿಗೆ ಕೊಡ್ರಿ ಅಂತ ತಿಳ್ಕೊಂಡು ಆಚಾರಕ್ಕೆ ನಿಮ್ಮ ಪೂಜೆ ಪುರಸ್ಕಾರ ತೊಂದರೆ ಆಗದಂಗೆ ವ್ಯವಸ್ಥಿತವಾಗಿ ಮಾಡ್ತೀವಿ ಅಂದಾಗ ಅವ್ರು ಅಪ್ಪನಿಗೆ ಕೊಡ್ತಾರೆ. ಆವಾಗಲೇ ನಾಟಕ ತಯಾರಾಗತ್ತೆ. ಅದು ಸಿದ್ದರಾಮೇಶ್ವರ ನಾಟಕ ಆಡಿದ್ರೆ ಒಂದೇ ಫಸ್ಟ್ ದಿವಸನೇ 1,000 ರೂಪಾಯಿ ಕಲೆಕ್ಷನ್ ಆಗ್ತದೆ. ಮುಂದೊಂದು 6-7 ದಿವಸಗಳಲ್ಲಿ ಎಲ್ಲ ಸಾಲ ಹೋಗ್ತೈತೆ. ಫಸ್ಟ್ ಅದನ್ನು ಹುಟ್ಟು ಹಾಕಿದವರೇ ಪಂಡಿತ ಪುಟ್ಟರಾಜ ಕವಿ ಗುರುವಿಗೆ. ಅದೇ ಪ್ರಾರಂಭವಾದಂಥ ನಾಟಕ ಮೇಡಮ್, ಇವತ್ತಿಗೂ ಐತೆ. 87-88 ವರ್ಷ ಆಯಿತು. ಅದೇ ಪುರುಷ ಪಾತ್ರ, ಪುರುಷರೇ ಸ್ತ್ರೀ ಪಾತ್ರ, ಪುರುಷ ಪಾತ್ರ. ಇಲ್ಲೇ ಗದಿಗೆನೊಳಗೆ 1959ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಆಡಿದ್ರು. ಅದು ಒಂದು ಇತಿಹಾಸನೇ. ಅದನ್ನು ಆಡಿದರೆ ಆಗಿನ ಕಾಲಕ್ಕೆ ದೊಡ್ಡ ಕಲೆಕ್ಷನ್ ಆಗ್ತದೆ. 1 ವರ್ಷ ಆಡಿದರು 376 ರೂಪಾಯಿ ನಿರಂತರವಾಗಿ. ಅದೇ ದುಡ್ಡಿನಿಂದ ಇವತ್ತು ಹೊಂಬಳು ರೋಡ್ನೊಳಗೆ 36 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅಲ್ಲಿಂದ ಪುಣ್ಯಾಶ್ರಮದ ಒಂದು ಆರ್ಥಿಕ ಏರ್ಕೊಂತ ಹೋಗ್ತದೆ, ಆರ್ಥಿಕ ಮಾಡಿ.
ಆ ನಾಟಕ ಕಂಪನಿಗೆ ಹೆಸರೇನಾದ್ರೂ ಇಟ್ರ ಅವರು ಅಥವಾ? ಇರ್ತಾರೆ ಮೇಡಮ್. ಶ್ರೀ ಗುರು ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಗದಗ. ಕುಮಾರೇಶನ ಹೆಸರಿಟ್ಟುಕೊಂಡ ನಾಟಕ ಕಂಪನಿ ಅದ. ಇವತ್ತಿಗೆ ಕರ್ನಾಟಕ ಸರ್ಕಾರ ಅದು ಕೊಡ್ತದೆ, ಅನುದಾನ ಕೊಡ್ತದೆ. ಎಲ್ಲ ಕಂಪನಿಗಳು ಕೊಡುವಾಗ ನಮಗೂ ವರ್ಷ 10 ಲಕ್ಷ 8 ಲಕ್ಷ ಹೀಗೆಲ್ಲ ಬಂದಿರ್ತದೆ. ನಾಟಕ ಅಕಾಡೆಮಿಯಿಂದ ಬರ್ತದೆ. ಇವತ್ತಿಗೆ ಕಂಪನಿ ಐತಿ, ಇಡೀ ಕರ್ನಾಟಕವನ್ನು ಸಂಚಾರ ಮಾಡ್ತೈತಿ. ಒಂದು 19 ನಾಟಕಗಳನ್ನು ಪುಟ್ಟರಾಜ ಗವಾಯಿಗಳೇ ಬರೀತಾರೆ. 19 ನಾಟಕಗಳು. ಶಿರಟ್ಟಿ ಫಕೀರೇಶ್ವರ, ಸಿದ್ದರಾಮೇಶ್ವರ, ಮುತ್ಯ ರತ್ನಹಾರ, ಭೂಷಮಾದೇವಿ, ಇವೆಲ್ಲ ಅನೇಕವಾಗಿರುವಂಥ ಒಂದು ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಎಲ್ಲೂ ಕೂಡ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಅಥವಾ ಮಹಾತ್ಮರ ಕುರಿತಾಗಿ ಹೇಳೋದನ್ನ ಹೊರತು ಬೇರೆ ಯಾವ ನಾಟಕಗಳನ್ನು ಗುರುಗಳು ಇದನ್ನ ಮಾಡಲಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಇರಬಹುದು, ಸಿದ್ದರಾಮರ ಚರಿತೆ ಇರಬಹುದು, ಇದೆಲ್ಲವೂ ಕೂಡ ಮಹಾತ್ಮರನ್ನ ಜನರಿಗೆ ಪರಿಚಯಿಸುವಂತಹ ಒಂದು ನೆಲ್ಲೂರು ನೆಂಬಿ ಅಕ್ಕ, ಭಕ್ತಿ ಭಂಡಾರಿ ಬಸವಣ್ಣ, ಮಾದಾರ ಚೆನ್ನಯ್ಯ, ನುಲಿಯ ಚಂದಯ್ಯ, ಶಿವಶರಣ, ಇವರೆಲ್ಲರೂ ಇವ್ರ ನಾಟಕ ಬರೀತಾರೆ. ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಬರೆದಿದ್ದದು. ಅದನ್ನು ನಾಟಕ ಇವತ್ತಿಗೆ ಆಡ್ತಾರೆ. ಇವತ್ತಿಗೆ ಕೂಡ ಇಡೀ ಕರ್ನಾಟಕಾದ್ಯಂತವಾಗಿ ಸಂಚಾರ. ಈ 19 ನಾಟಕದೊಳಗೆ ಎಲ್ಲೂ ಸ್ತ್ರೀ ಪಾತ್ರ ಬರೋದಿಲ್ಲ. ಬರ್ತಾವ ಮೇಡಮ್. ಅಂದ್ರೆ ಪಾತ್ರವನ್ನ ಹಾಕೋದಿಲ್ಲ. ಇಲ್ಲ, ಪುರುಷರೇ ಪಾತ್ರ ನಿರ್ವಹಿಸಬೇಕು. ರಾಜ್ಕುಮಾರ್ ಅವರು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಅವ್ರು ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡೋದಂತ ಇತಿಹಾಸ. ಇದೇ ದಾವಣಗೆರೆ ಒಳಗೆ ಒಪ್ಪಲಿಲ್ಲ ಅವರು. ಇವರು ಮಲ್ಲಮ್ಮನ ಪಾತ್ರ ಮಾಡಿದರೆ ಇದು ಹೆಣ್ಣ ಇದು ಅಂದ್ರು. ರಾಜ್ಕುಮಾರ್ ಅವರು ಫಸ್ಟ್ ನೋಡಿದ್ದೇ ರಾಜ್ಕುಮಾರ್. ಪಂಡ್ರಿಬಾಯಿ, ರಾಜ್ಕುಮಾರ್ ಅವರು ದಾವಣಗೆರೆ ಒಳಗೆ ನಾಟಕ ಆಡಿದ್ರೆ ಒಪ್ಪಲಿಲ್ಲ ಅವರು. ಅಜ್ಜವ್ರು ಇದ್ರು ಅಲ್ಲಿ. ಇಲ್ಲ ಪೂಜ್ಯರೇ, ನನಗೆ ಒಪ್ಪಕ್ಕಾಗಲ್ಲ, ಹೆಣ್ಣೇ ಅದು. ಇಲ್ಲಪ್ಪ, ಅಣ್ಣ ಅವ ಗಂಡ ಅವ ಅಂತ. ಇಲ್ಲ, ನಾ ಒಳಗೆ ಹೋಗ್ತೀನಿ. ಹೋಗಿ ಏನಮ್ಮ ತಂಗಿ ಬಾಯಿಲ್ಲ ಅಂದು ಕೂಡಲೇ, ನಾ ತಂಗಿ ಅಲ್ರಿ ತಮ್ಮ ಅಂತ. ನಾ ತಂಗಿ ಅಲ್ಲ ತಮ್ಮ. ಇಲ್ಲ ನಾವು ಒಪ್ಪೋದಿಲ್ಲ. ಬಟ್ಟೆಯನ್ನು ಬದಲು ಮಾಡಂದಾಗ ಡ್ರೈವರ್ ಮೇಲೆ ಎಲ್ಲ ಬಟ್ಟೆ ಬದಲು ಮಾಡಿದರೆ ಅವಾಗ ಅವರು ಒಪ್ಪಿಬಿಡ್ತಾರೆ. ಇವತ್ತು ನಾನು ಈ ಚಿತ್ರರಂಗ ರಂಗಭೂಮಿ ಒಳಗೆ ಮಿಂಚಿದವನು. ಆ ಹೆಣ್ಣಿನ ಪಾತ್ರ ನೋಡಿದ್ರೆ ಪ್ರತ್ಯಕ್ಷ ಮಲ್ಲಮ್ಮನ ದರ್ಶನ ಆಗ್ತವಂತಾರೆ. ಮಲ್ಲಮ್ಮನೇ ಸ್ಟೇಜ್ ಮೇಲೆ ಬಂದಳಂತ. ಅಂಥ ಕಲೆಯನ್ನು ಕೊಟ್ಟವರು ಪುಟ್ಟರಾಜ ಗವಾಯಿಗಳಂದ್ರೆ ಮೇರು ನಟ ಮೆಚ್ಚಬೇಕು. ಹೌದು. ಮುದೇನಗುಡಿ ಶಿವಯ್ಯ ಅಂತ ತಗೊಂಡಿದ್ದಾರೆ. ಮುದೇನಗುಡಿ ಶಿವಯ್ಯ ಇಲ್ಲ ಮುದೇನಗುಡಿ ಶಿವಯ್ಯ ಪಾಪ ಮನೆ ತೀರ್ಕೊಂಡ್ರು. ಯಾಕಂದ್ರೆ ಅದು 60ನೇ ಇಸ್ವಿ ಅಂತ ತೀರ್ಕೊಂಡಾರ. ಮುದೇನಗುಡಿ ಶಿವಯ್ಯನವರಾಗಲಿ, ವೆಂಕಪ್ಪ ಆಗಲಿ, ಮರಿಯಪ್ಪ ಅಂತ ಇದ್ದರು. ರೋಣದ ಮರಿಯಪ್ಪ ಅಂತ ತಿಳ್ಕೊಂಡು ಅವರು ಭರಮರೆಡ್ಡಿ ಪಾತ್ರ ಮಾಡ್ತಾಯಿದ್ರು. ರೋಣದ ವೆಂಕಪ್ಪ ಅಂತ ತಿಳ್ಕೊಂಡು ಲಾಲು ಪಾತ್ರ ಮಾಡ್ತಿದ್ರು. ಮಲ್ಲಮ್ಮನ ಪಾತ್ರವನ್ನು ಮುದೇನಗುಡಿ ಶಿವಯ್ಯ ಅಂತ ಮಾಡ್ತಿದ್ರು. ಆ ಚಿತ್ತರಂಜನಿ ಪಾತ್ರವನ್ನು ಮುದೇನಗುಡಿ ನಮ್ಮ ಯರಂಗಳಿ ಶಿವಪ್ಪ ಅಂತ ಮಾಡ್ತಿದ್ರು. ಇವರೆಲ್ಲ ಆಗಿನ ಕಾಲಕ್ಕೆ ಇದ್ದರು ಭಾಳ. ನಮ್ಮ ಆಮೇಲೆ ಶಿವಮೂರ್ತಿ ಮಾಸ್ತರ್ ಅಂತೀವಿ ಡೈರೆಕ್ಟರ್. ಪುಟ್ಟರಾಜ ಗವಾಯಿಗಳ ಪುರಾಶ್ರಮದ ಅಳಿಯನೇ ಆಗಬೇಕು. ಈ ಚಂದ್ರಶೇಖರ್ ಏನವ್ರು ಅಂತ ಹೇಳ್ತೀವಿ, ಪುಟ್ಟರಾಜಗಳ ಮಾಮ, ಅವ್ರ ಮಗ ಇವ. ಅವರೇ ರಂಗಭೂಮಿಗೆ ಡೈರೆಕ್ಟರ್ ಇದ್ದರು ನಾಟಕ ಕಂಪನಿ. ಅವರು ಒಂದು 40-50 ವರ್ಷ ಸೇವೆ ಮಾಡ್ತಾರೆ. ಯಾರಿಗೂ ಪಗಾರ ಇಲ್ಲ ಮೇಡಮ್, ಪಗಾರನೇ ಇಲ್ಲ. ಕೊಟ್ಟಷ್ಟು ಮತ್ತು ಅವರು ಬಿಟ್ಟು ಹೋಗ್ಬೇಕು, ಮತ್ತು ತಯಾರಾಗ ಮತ್ತು ಇವರು ಇಲ್ಲಿ ಆಶ್ರಮದಾಗ ಸಂಗೀತ ಅಭ್ಯಾಸ ಮಾಡ್ತಾರೆ, ಮತ್ತು ಕರ್ಕೊಂಡು ಹೋಗಿ ಅವ್ರು ಪಾತ್ರ ಕೊಡ್ತಾರೆ. ಈಗ ಸುಮ್ಮನೆ ಪಗಾರ ಅಂತ ತಿಂಗಳಿಗೆ 1000-2000. ನಾನು ರಂಗಭೂಮಿ ಒಳಗೆ ಇದ್ದೆ 3 ವರ್ಷ. ಅಜ್ಜವ್ರೆ ಕರೆಸಿದ್ರು ನಾನು. ಅವಾಗ ದಿವ್ಸಕ್ಕೆ 5 ರೂಪಾಯಿ ಕೊಡ್ತಿದ್ದೆ ನಾನು. ದಿನಕ್ಕೆ 5 ರೂಪಾಯಿ. ಅದರೊಳಗೆ ಪಾತ್ರ. ಉಳಿದವ್ರಿಗೆಲ್ಲ 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಪಾತ್ರ. ನಾನು 77ನೇ ಇಸ್ವಿಯಲ್ಲಿ ಮಾಲಿಂಗಪುರಕ್ಕೆ ಮಾಲಿಂಗೇಶ್ವರ ಪಾತ್ರ ಮಾಡಿದೆ. 92ರಲ್ಲಿ ಇಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳ ಪಾತ್ರ ಮಾಡಿದೆ. ರಾಜಗುರು ಗುರುಸ್ವಾಮಿ ಕಲ್ಕೆರೆ ಅಂತ ಬರೆದಿದ್ರು. ಅಜ್ಜವರ ಸ್ವತಃ ನೋಡಿದ್ರು, ಗದಿಗಿನ ತೋಟದಾರ ನೋಡಿದ್ರು. ಅದ್ಭುತವಾಗಿ ನಡ್ಕೊಂಡು ನಮ್ಮ ಆಶ್ರಮ ಅಂದ್ರೆ ಮೇಡಮರೇ ಸಂಗೀತ, ಸಾಹಿತ್ಯ, ನಾಟ್ಯ, ಕಲೆ, ಪುರಾಣ ಪ್ರವಚನ, ಕಥಾಕೀರ್ತನ, ವಾದಕರು ಎಲ್ಲ ರಂಗದಲ್ಲಿ ಮಿಂಚಿದ್ದಾರೆ. ಈ ನೆಲದ ಗುಣವು, ಅವರ ಆಶೀರ್ವಾದವು ಸಹಜವಾಗಿದೆ. ಅವರೆಲ್ಲ 1ನೇ ಕ್ಲಾಸು, 2ನೇ ಕ್ಲಾಸು, 4ನೇ ಕ್ಲಾಸು ಓದಿ ಬಂದವ್ರೆ. ಅವ್ರಿಗಷ್ಟು ವಿದ್ವತ್ಪೂರ್ಣವಾಗಿರೋ ಆ ಶಬ್ದಗಳು ಹೆಂಗೆ ಉಚ್ಚಾರ ಮಾಡೋದು. ಈಗ ವರನಟ ರಾಜ್ಕುಮಾರ್ 3ನೇ ಕ್ಲಾಸ್ ಓದಿದ್ರು.
ಇವತ್ತಿಗೆ ಪ್ರಪಂಚದಲ್ಲಿ ಯಾವ ಸಾಹಿತ್ಯ ಬಾಯಿಂದಲೂ ಬರುವ ಶಬ್ದಗಳು ಅಷ್ಟು ಸ್ವಚ್ಛ. ಆ ಶಬ್ದಗಳನ್ನು ಹೆಂಗೆ ಉಚ್ಚಾರ ಮಾಡಬೇಕು, ಅದಕ್ಕೆ ಜೀವ ಭಾವ ಅಷ್ಟು ಸ್ವಚ್ಛ. ಅದು ಒಂದು ಕಲೆನೇ ಮೇಡಮ್, ಅದೊಂದು ಕಲೆನೇ. ಈಗ ಭೀಮಸೇನ್ ಜೋಶಿ ಅವರು, ಮಲ್ಲಿಕಾರ್ಜುನ ಮನ್ಸೂರ್ ಅವರು, ಗಂಗೂಬಾಯಿ ಹಾನಗಲ್ ಅವರು, ಇವರೆಲ್ಲ ಏನು ಓದಿದವರು? ಭಾರತ ರತ್ನ ಇವತ್ತು ಜೋಶಿ ಅವರು. ಇಲ್ಲೇ ಗದಗಿನ ಭಾಗದವರು, ಇಲ್ಲೇ ಜನ್ಮ ಎತ್ತಿದವರು. ಅವರು ಕೂಡ ಇಲ್ಲಿ ಪುಟ್ಟರಾಜ ಗವಾಯಿಗಳ ಹತ್ರ ಅಭ್ಯಾಸವನ್ನು ಮಾಡಿದ್ರು ಆರಂಭದಲ್ಲಿ ಅಂತ ಕೇಳಿ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಅವ್ರಿಗೆ ನಮ್ಮ ಕುಂದಗೋಳದ ಸವಾಯಿ ಗಂಧರ್ವರೇ ಗುರುಗಳು. ಆದ್ರೆ ಪಂಚಾಕ್ಷರ ಗವಾಯಿಗಳು ಭೇಟಿಯಾಗಿದೆ, ಒಡನಾಟ ಇತ್ತು. ಇತ್ತು ಇತ್ತು ಮೇಡಮ್, ಇತ್ತು. ಈ 1935ರಲ್ಲಿ ಇಲ್ಲಿ ಹಾಲ್ಕೇರಿ ಆಶ್ರಮದಲ್ಲಿ ಅಗಸರ ಚೆನ್ನಪ್ಪ ಅಂತ ಪಾಠ ಇದ್ದಂತೆ ಭೀಮಸೇನ್ ಜೋಶಿ ಅವರಿಗೆ. ಆವಾಗ ಪಂಚಾಕ್ಷರ ಗವಾಯಿಗಳು ಹೊರಗಡೆಯಿಂದ ಬರುವಾಗ ಅದನ್ನು ಕುಡಿದ್ರು. ಚೆನ್ನಪ್ಪ, ಈ ಹುಡುಗನಿಗೆ ಪಾಠ ಹೇಳುವಂಥ ಯೋಗ್ಯತೆ ನಿನಗಲ್ಲೋ, ಇದು ಇಡೀ ಭಾರತದ ಅದ್ಭುತವಾದಂಥ ಯೋಗ್ಯತೆ ವ್ಯಕ್ತಿ, ಇದು ನಿನಗೆ ಸಾಧ್ಯ ಇಲ್ಲ, ಒಳ್ಳೆ ಗುರುಗಳ ಕಡೆ ಕಳಿಸು. ನಾನೇ ಕರ್ಕೋತೀನಿ, ಆದರೆ ಬ್ರಹ್ಮಜ್ಞಾನಿಗಳು, ಆ ಬ್ರಾಹ್ಮಣ ಸಮಾಜದಲ್ಲಿ ಕೆಲವು ಆಚಾರ ವಿಚಾರಗಳು ಅವರಿಗೆ ಪ್ರತ್ಯೇಕವಾಗಿ ಇರಬೇಕು, ಅವರ ಸಂಧ್ಯಾ ವಂದನ ಆಗಬೇಕು, ಅದಕ್ಕೆ ಅವ್ರಿಗೆ ತೊಂದರೆ ಆಗತ್ತೆ, ನಮ್ಮಲ್ಲಿ ಎಲ್ಲ ಏಕಂತದ, ಅದಕ್ಕೆ ಒಳ್ಳೆಯವ್ರ ಕಡೆ ಕಳಿಸಂತ ಅಪ್ಪಣೆ ಮಾಡಿದವರು ಪಂಚಾಕ್ಷರ ಗವಾಯಿಗಳು. ಹೌದು, ಭೀಮಸೇನ್ ಜೋಶಿ ಅವರಿಗೆ ಅವರು ಗುರುಗಳಿಗೆ ಸಿಗ್ಲಿಕ್ಕೆ ಕಾರಣ ಆದವರು. ಹೌದು 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 ಮೇಡಮ್. ಅಷ್ಟು ಅವ್ರಿಗೆ ಎಲ್ಲಾದರೂ ಸಂಗೀತದ ಒಂದು ನಾದ ಇತ್ತು ಅಂದರೆ ಅಷ್ಟು ಖುಷಿ. ಅದೊಂದು ದೊಡ್ಡ ಕೊಡುಗೆ ಆಗಲಿ ನಾಡಿಗೆ, ರಾಷ್ಟ್ರಕ್ಕೆ, ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಕೊಡುಗೆ ಆಗಲಿ. ಇಂಥವರಿಗೆಲ್ಲ ಆದರ್ಶವಾದಂಥವ್ರು. ಬಹಳ ಅದ್ಭುತ ರೀ. ಇನ್ನು ಪುಟ್ಟರಾಜ ಗವಾಯಿಗಳು ಇಷ್ಟೊಂದು ಸಂಗೀತದ ಒಂದು ಮಜಲ್ಗಳು, ಅಂದರೆ ವಾದನ ಇರಬಹುದು, ಭಯಗಾನ ಇರ್ಬೋದು, ಎಲ್ಲ ಅದನ್ನು ಒಬ್ಬರಿಂದನೇ ಕಲ್ತ್ರೆ ಅಥವಾ ಬೇರೆ 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 ಬೇರೆ? ಒಟ್ಟು ನನಗೆ